ಸಂಸದೆ ಸುಮಲತಾಗೆ ಬಿಜೆಪಿ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ದೆಹಲಿಯತ್ತ ತೆರಳಿದ್ದಾರೆ ಸುಮಲತಾ ಅವರು. ಮಧ್ಯಾಹ್ನವೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಸಂಸದೆ ಸುಮಲತಾ ಅವರು. ಈ ಸಂದರ್ಭದಲ್ಲಿ ಅಮಿತ್ ಶಾ ಹಾಗೆ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಬಹುದಂತ ಚಾನ್ಸಸ್ ಇದೆ. ಒಂದ್ ಕಡೆ ಮಂಡ್ಯ ಲೋಕಸಭಾ ಕ್ಷೇತ್ರ ಬಹುತೇಕ ಜೆಡಿಎಸ್ಗೆ ಅಂತಿಮ ಆಗಿದೆ. ಸಹಜವಾಗಿ ಈಗ ಸಂಸದೆ ಸುಮಲತಾ ಅವರು ಅತಂತ್ರ ಸ್ಥಿತಿಯಲ್ಲಿರುವಂತಹ ಸಂದರ್ಭ. ಹೀಗಾಗಿನೇ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಸುಮಲತಾ ಅವರ ನಡೆ. ನಿನ್ನೆ ಕೂಡ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮಂಡ್ಯ, ಕೋಲಾರ, ಹಾಸನಕ್ಕೆ ಸಂಬಂಧಪಟ್ಟ ಹಾಗಿನ ಖಚಿತತೆಯನ್ನ ಪಡೆದುಕೊಂಡು ಬಂದಿದ್ದಾರೆ. ಗ್ರಾಮಾಂತರಕ್ಕೆ ಸಂಬಂಧಪಟ್ಟ ಹಾಗಿನ ಬಿಜೆಪಿಯ ಅಭ್ಯರ್ಥಿ ಕೂಡ ಇರುವಂತದನ್ನ ನಾವು ಅಲ್ಲಿ ನೋಡ್ತಾ ಇದೀವಿ, ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವರು. ಅದರ ನಡುವೆನೇ ಈಗ ಮಂಡ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಲತಾ ಅವರು ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ, ಬಿಜೆಪಿಯಿಂದ ಸ್ಪರ್ಧಿಸ್ತೀನಿ ಅನ್ನುವಂತ ಬಹಳ ಖಚಿತವಾಗಿ ಹೇಳ್ತಾ ಇದ್ರು. ಈ ಹಂತದಲ್ಲಿ ಅವರಿಗೆ ಬಿಜೆಪಿ ಹೈಕಮಾಂಡ್ ಕೊಟ್ಟಿರುವಂತಹ ಬುಲಾವ್ ಸಹಜವಾಗಿ ಕುತೂಹಲ ಕೆರಳಿಸ್ತಾ ಇದೆ. ಬಹುಶಃ ನಾವು ಜೆಡಿಎಸ್ಗೆ ಟಿಕೆಟ್ ಕೊಟ್ಟಿದ್ದೀವಿ, ಆ ಕಾರಣಕ್ಕಾಗಿ ಅನುಸರಿಸ್ಕೊಂಡು ಹೋಗಿ ಅನ್ನುವಂಥ ಸೂಚನೆ ಇರ್ಬೋದಾ, ಅಥವಾ ಬೇರೆ ಏನಾದರೂ ಮಾತುಕತೆ ನಡೆಯುವಂಥ ನಿಟ್ಟಿನಲ್ಲಿ ಸಾಧ್ಯತೆ ಇದೆಯಾ ನೋಡಬೇಕಿದೆ. ಕಿರಣ್ ಹನ್ಯಾಡ್ಕರ್ ನಾವು ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಈಗ ಸುಮಲತಾ ಅವರಿಗೆ ಯಾವ ಕಾರಣಕ್ಕಾಗಿ ಹೈಕಮಾಂಡ್ ಬುಲಾವ್ ಕೊಟ್ಟಿರಬಹುದು ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಮೂಡಿಸ್ತಾ ಇರುವಂತಹ ಸಂಗತಿ. ಇನ್ನೂ ಕೂಡ ಟಿಕೆಟ್ ತನಗೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟನ್ನ ಮುಂದುವರಿಸೋರು ಇದ್ದಾರಾ ಸುಮಲತಾ ಅವರು? ಏನ್ ಕತೆ ಕಿರಣ್? ಮಾಲ್ತೇಶ್, ಮಂಡ್ಯ ಕ್ಷೇತ್ರದಿಂದ ತನ್ನನ್ನೇ ಬಿಜೆಪಿ ಅಭ್ಯರ್ಥಿನಾಗಿ ಕಣಕ್ಕಿಳಿಸುತ್ತೆ ಅನ್ನುವಂಥ ಪ್ರಬಲವಾದ ವಿಶ್ವಾಸವನ್ನ ಈಗಲೂ ಕೂಡ ಸಂಸದೆ ಸುಮಲತಾ ಹೊಂದಿದ್ದಾರೆ. ಕಳೆದ ಹಲವು ಸಮಯಗಳಿಂದ ಅವರೇನು ಪ್ರಯತ್ನವನ್ನ ಪಡ್ತಾ ಇದ್ರು, ಅದೇ ಪ್ರಯತ್ನವನ್ನ ಈವರೆಗೂ ಕೂಡ ಅವರು ಮುಂದುವರಿಸಿರುವಂಥದ್ದು. ಹಾಗಾಗಿ ಈ ಕ್ಷಣದವರು ಕೂಡ ಅವರು ನನಗೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನುವಂಥ ಒಂದು ಅಚಲ ವಿಶ್ವಾಸದಲ್ಲಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಅಮಿತ್ ಶಾ ಮತ್ತು ಕುಮಾರಸ್ವಾಮಿ ಅವರ ನಡುವೆ ನಡೆದಂತಹ ಮಾತುಕತೆ ಸಂದರ್ಭದಲ್ಲಿ ಆಗಿರುವಂತಹ ಚರ್ಚೆಯ ಪ್ರಕಾರವಾಗಿ ಅಮಿತ್ ಶಾ ಒಂದು ಮಾತನ್ನ ಕುಮಾರಸ್ವಾಮಿಗೆ ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಅಂದ್ರೆ ಮಾಲ್ತೇಶ್, ಇಲ್ಲಿ ಮಂಡ್ಯ ಕ್ಷೇತ್ರವನ್ನ ನಮಗೆ ಬಿಟ್ಟುಕೊಡಿ, ಅಂದ್ರೆ ಬಿಜೆಪಿಗೆ ಬಿಟ್ಟುಕೊಡಿ, ನಾವು ಸುಮಲತಾ ಅವರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸ್ತೇವೆ ಅನ್ನುವಂಥ ಮಾತನ್ನ ಅಮಿತ್ ಶಾ ನಿನ್ನೆ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹೀಗಾಗಿ ಆ ಚರ್ಚೆಯ ಭಾಗವಾಗಿ ಬಿಜೆಪಿ ಹೈಕಮಾಂಡ್ ಇವತ್ತು ಸುಮಲತಾ ಅವರನ್ನ ಕರೆಸಿಕೊಂಡಿರುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಇವತ್ತು ಸುಮಲತಾ ಅವರಿಗೆ ಬಿಜೆಪಿ ಹೈಕಮಾಂಡ್ ಕರೆಯನ್ನ ಮಾಡಿರುವಂತದ್ದು, ದೆಹಲಿಗೆ ಬನ್ನಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಸೂಚನೆ ಮೇರೆಗೆ ಸುಮಲತಾ ಮಧ್ಯಾಹ್ನ 2:30ಕ್ಕೆ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇವತ್ತು ಸಂಜೆ ವೇಳೆಗೆ ಬಹುತೇಕ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ಮಾಡುವಂತಹ ಸಾಧ್ಯತೆಗಳಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಆದರೆ ದಕ್ಷಿಣ ಭಾರತ ಪ್ರವಾಸದಲ್ಲಿರುವಂತಹ ಪ್ರಧಾನಿ ಮೋದಿ ಅವರ ಭೇಟಿಗೆ ಅವಕಾಶ ಆಗುತ್ತಾ ಅಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಖಚಿತ ಆಗಿಲ್ಲ. ಆದರೆ ಇಬ್ಬರು ನಾಯಕರುಗಳನ್ನ ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಅವರನ್ನ ಸುಮಲತಾ ಭೇಟಿಯಾಗಿ ಮಾತುಕತೆ ಮಾಡುವಂತ ಬಹುತೇಕ ಖಚಿತ ಆಗಿದೆ. ಆದರೆ ಇಲ್ಲಿ ಯಾವ ವಿಚಾರವನ್ನ ಚರ್ಚೆ ಮಾಡ್ತಾರೆ ಅನ್ನುವಂಥ ವಿಚಾರದ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ಮಂಡ್ಯ ಕ್ಷೇತ್ರದಿಂದ ಸುಮಲತಾ ಅವರೇ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ಕೂಡ ಈ ಕ್ಷಣದವರು ಖಚಿತ ಇಲ್ಲ. ಯಾಕಂದ್ರೆ ಜೆಡಿಎಸ್ ಮಂಡ್ಯ ಕ್ಷೇತ್ರವನ್ನ ತನಗೆ ಬಿಟ್ಟುಕೊಡಬೇಕನ್ನುವಂತ ಒಂದು ಪ್ರಬಲವಾದಂತಹ ಪಟ್ಟನ್ನ ಮೈತ್ರಿ ಪಕ್ಷವಾದಂತಹ ಬಿಜೆಪಿಯ ಮುಂದಿಟ್ಟಿದೆ. ನಿನ್ನೆ ಕುಮಾರಸ್ವಾಮಿ ಕೂಡ ಅಮಿತ್ ಶಾ ಅವರ ಜೊತೆಗಿನ ಚರ್ಚೆಯ ಸಂದರ್ಭದಲ್ಲೂ ಕೂಡ ಇದೇ ವಿಚಾರವನ್ನೇ ಮುಂದಿಟ್ಟಿರುವಂತದ್ದು. ಅಂದ್ರೆ ಮಂಡ್ಯದಿಂದ ಬಿಜೆಪಿ ಬದಲಾಗಿ ಜೆಡಿಎಸ್ ಅಭ್ಯರ್ಥಿಯ ಕಣಕ್ಕಿಳಿಬೇಕನ್ನುವಂತಹ ವಿಚಾರವನ್ನ ಕುಮಾರಸ್ವಾಮಿ ನಿನ್ನೆ ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ಮತ್ತೊಂದು ಮಾಹಿತಿಯ ಪ್ರಕಾರವಾಗಿ ಮಂಡ್ಯವನ್ನ ನಮಗೆ ಬಿಟ್ಟುಕೊಡಿ ಅನ್ನುವಂತಹ ಮಾತನ್ನ ಅಮಿತ್ ಶಾ ಹೇಳಿದ್ದು, ಅದರ ಬದಲಾಗಿ ಮಂಡ್ಯದ ಬದಲಾಗಿ ನೀವೇ ಅಂದ್ರೆ ಸ್ವತಃ ಕುಮಾರಸ್ವಾಮಿ ಅವರೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಯಿರಿ ಅನ್ನುವಂಥ ಸಲಹೆಯನ್ನ ಇಲ್ಲಿ ಅಮಿತ್ ಶಾ ಕುಮಾರಸ್ವಾಮಿಗೆ ನಿನ್ನೆ ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯ ಮಧ್ಯೆ ಈಗ ಸುಮಲತಾ ಅವರನ್ನ ಬಿಜೆಪಿ ಹೈಕಮಾಂಡ್ ಕರೆಸಿಕೊಂಡಿರುವಂತದ್ದು ಇಲ್ಲಿ ಒಂದಷ್ಟು ಕುತೂಹಲವನ್ನು ಮೂಡಿಸಿದೆ. ಒಂದು ವೇಳೆ ಮಾಲ್ತೇಶ್ ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಯುವಂಥದ್ದಾದ್ರೆ ಇಲ್ಲಿ ಸುಮಲತಾ ಅವರಿಗೆ ಆಲ್ಟರ್ನೇಟಿವ್ ಕ್ಷೇತ್ರವನ್ನು ಹುಡುಕಿ ಕೊಡುವಂಥದ್ದು ಬಿಜೆಪಿಗೆ ಬಹುತೇಕ ಈಗಿನ ಸಂದರ್ಭಕ್ಕೆ ಕಷ್ಟ ಆಗುವಂಥದ್ದು. ಯಾಕಂದ್ರೆ ಮಂಡ್ಯವನ್ನ ಹೊರತುಪಡಿಸಿದ್ರೆ ಬೆಂಗಳೂರು ಉತ್ತರದಲ್ಲಿ ಸುಮಲತಾ ಅವರನ್ನ ಬಿಜೆಪಿ ಸ್ಪರ್ಧೆ ಮಾಡಿಸಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಹಿಂದೆ ಇತ್ತು. ಆದ್ರೆ ಈಗ ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅವರನ್ನ ಬಿಜೆಪಿ ಅಭ್ಯರ್ಥಿಗೆ ಹೆಸರಿಸಲಾಗಿದೆ. ಹಾಗಾಗಿ ಬೆಂಗಳೂರು ಉತ್ತರದ ಆಪ್ಷನ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಬಹುತೇಕ ಉಳಿದಿರುವಂತದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸುಮಲತಾ ಅವರನ್ನ ಕಣಕ್ಕಿಳಿಸುವಂತ ಚರ್ಚೆ ಈವರೆಗೂ ಕೂಡ ಆಗಿಲ್ಲ. ಮತ್ತು ಒಂದು ವೇಳೆ ಬಿಜೆಪಿ ಹೈಕಮಾಂಡ್ ಆ ಪ್ರಸ್ತಾಪವನ್ನು ಸುಮಲತಾ ಅವರ ಮುಂದಿಟ್ಟರು ಕೂಡ ತಕ್ಷಣಕ್ಕೆ ಅಷ್ಟು ಸುಲಭವಾಗಿ ಸುಮಲತಾ ಒಪ್ಪಿಕೊಳ್ಳುವಂಥದ್ದು ಕೂಡ ಕಷ್ಟ ಇದೆ. ಅವರು ಮಂಡ್ಯದಿಂದಲೇ ನನಗೆ ಟಿಕೆಟ್ ಕೊಡಿ ಅನ್ನುವಂಥ ಒಂದು ಪಟ್ಟನ್ನ ಬಿಜೆಪಿ ಹೈಕಮಾಂಡ್ ಮುಂದೆ ಭೇಟಿಯ ಸಂದರ್ಭದಲ್ಲಿ ಇಡುವಂಥ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಒಂದಾದ್ರೆ ಇಲ್ಲಿ ಸುಮಲತಾ ಅವರನ್ನ ಸಮಾಧಾನ ಪಡಿಸುವಂತ ಉದ್ದೇಶದಿಂದ ಬಿಜೆಪಿ ಹೈಕಮಾಂಡ್ ಕರೆಸಿರಬಹುದು. ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಸುಮಲತಾ ಬಿಜೆಪಿಯ ಜೊತೆ ನಿಂತಿದ್ದರಿಂದ, ಬಿಜೆಪಿಗೆ ಬೆಂಬಲ ಘೋಷಣೆ ಮಾಡಿದ್ರಿಂದ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿಯ ವೋಟ್ ಶೇರ್ ಜಾಸ್ತಿ ಆಗಿತ್ತು. ಮತ್ತು ಲೋಕಸಭಾ ಚುನಾವಣೆಯ ಸಂದರ್ಭಕ್ಕೆ ಸುಮಲತಾ
ಸುಮಲತಾವನ್ನೇ ಬಿಜೆಪಿ ಅಭ್ಯರ್ಥಿ ಮಾಡುವಂಥದ್ದು ಅನ್ನುವಂಥ ಚರ್ಚೆ ಆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಚರ್ಚೆ ನಡೆದಿತ್ತು. ಹಾಗಾಗಿ ಈಗ ಲೋಕಸಭಾ ಚುನಾವಣೆಯ ಸಂದರ್ಭಕ್ಕೆ ಸುಮಲತಾ ಅವರಿಗೆ ಒಂದು ಅವಕಾಶವನ್ನ ಯಾವುದಾದೊಂದು ರೂಪದಲ್ಲಿ ಕೊಡಬೇಕಾದಂತ ಅನಿವಾರ್ಯತೆ ಬಿಜೆಪಿಯ ಮುಂದಿದೆ. ಒಂದು ವೇಳೆ ಮಂಡ್ಯದಿಂದ ಸಾಧ್ಯವಾಗದಿದ್ರೆ ಈ ಸಂದರ್ಭಕ್ಕೆ ಈ ಲೋಕಸಭಾ ಚುನಾವಣೆಯಲ್ಲಿ ಅವಕಾಶ ಕೊಡುವಂತ ಸಾಧ್ಯವಾಗದಿದ್ರೆ ಮುಂದೆ ರಾಜ್ಯಸಭಾ ಚುನಾವಣೆಯ ಅವಕಾಶದ ಪ್ರಸ್ತಾಪವನ್ನೇನಾದರೂ ಮುಂದಿಡಬಹುದು ಅಥವಾ ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ಅವಕಾಶ ಕೊಡುವಂತಹ ಸಾಧ್ಯತೆಗಳ ಬಗ್ಗೆ ಏನಾದರೂ ಪ್ರಸ್ತಾಪ ಮುಂದಿಡಬಹುದಾ? ಈ ಎರಡು ಕುತೂಹಲಗಳಿದೆ ಮತ್ತು ಆ ಎರಡು ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇವತ್ತು ದೆಹಲಿಗೆ ತೆರಳಿರುವಂತಹ ಸುಮಲತಾ ವರಿಷ್ಠರ ಜೊತೆಗಿನ ಚರ್ಚೆಯ ಸಂದರ್ಭಕ್ಕೆ ತಮ್ಮ ಅಭಿಪ್ರಾಯವನ್ನು ಏನು ಮುಂದಿಡ್ತಾರೆ ಮತ್ತು ಬಿಜೆಪಿ ಹೈಕಮಾಂಡ್ ಸುಮಲತಾ ಮುಂದೆ ಯಾವ ಹೊಸ ಫಾರ್ಮುಲಾವನ್ನ ಇಡುತ್ತೆ ಅನ್ನುವಂಥದ್ರ ಮೇಲೆ ಈ ಭೇಟಿಯ ವಿಚಾರ ಏನು ಅನ್ನುವಂಥ ಗೊತ್ತಾಗುತ್ತೆ. ಬಹುತೇಕ ಇವತ್ತು ಸಂಜೆ ವೇಳೆಗೆ ಅಥವಾ ನಾಳೆ ಬೆಳಗ್ಗಿನ ವೇಳೆಗೆ ಮಂಡ್ಯದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ರ ಮೇಲೆ ಸುಮಲತಾ ಅವರ ಮುಂದಿನ ಆಪ್ಷನ್ಗಳೇನು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಮಲ್ತೇಶ್, ಕಿರಣ್, ಅಂದ್ರೆ ಒಂದು ವಿಚಾರ ಹತ್ರ ಬಿಜೆಪಿ ನಾಯಕರುಗಳಿಗೆ ಬಹುಶಃ ಒಂದು ತಲೆನೋವು ಇದ್ದಂಗಿಲ್ಲ. ಅದೇನಾದ್ರು ಸುಮಲತಾ ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡ್ಬಿಡ್ತಾರ ಅನ್ನುವಂಥದ್ದು. ಯಾಕಂದ್ರೆ ಸುಮಲತಾ ಅವರೇ ಹಲವು ಬಾರಿ ಈ ಸಂದರ್ಭವನ್ನು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಲ್ಲ ಅಂತ. ಅವ್ರು ಕಂಟೆಸ್ಟ್ ಮಾಡಿದ್ರು ಕೂಡ ಕಳೆದ ಬಾರಿ ಇದ್ದಂತ ಸಪೋರ್ಟ್, ಕಳೆದ ಬಾರಿ ಇದ್ದಂತ ಒಂದು ವೇವ್ ಈ ಬಾರಿ ಅವ್ರ ಕೈ ಹಿಡಿಯೋದಿಲ್ಲ ಅನ್ನುವಂಥದ್ದು ಬಹಳ ವಾಸ್ತವ ಅದು. ಹಾಗಾಗಿ ಇನ್ನೊಂದು ಸಂಗತಿ ಅಂದ್ರೆ ಕಿರಣ್, ನಿನ್ನೆನೂ ಕೂಡ ಕುಮಾರಸ್ವಾಮಿ ಅವರು ಈ ಬಿಜೆಪಿಯ ಹೈಕಮಾಂಡ್ ಮಟ್ಟದ ನಾಯಕರುಗಳ ಜೊತೆಗೆ ಮಾತುಕತೆ ಮಾಡಿ ಹೊರಬರುವಂತ ಸಂದರ್ಭದಲ್ಲಿ ಅವ್ರು ಬಹಳ ಏನ್ ಸಮಾಧಾನದಲ್ಲಿ ಇದ್ದಂಗೆ ಕಂಡು ಬರ್ತಾ ಇರಲಿಲ್ಲ. ಅವ್ರು ಒಳಗಡೆನೂ ಕೂಡ ಕೆಲ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು ಬೇರೆ ಬೇರೆ ವಿಚಾರವಾಗಿ ಅನ್ನೋತ ನಾವು ಕೇಳ್ಪಡ್ತಾ ಇದ್ವಿ. ಸೊ ಆ ಘಟನೆಗೂ ಇದಕ್ಕೂ ತಾಳೆ ಹಾಕಿ ನೋಡೋದಾದ್ರೆ ಮತ್ತೇನಾದ್ರೂ ದೊಡ್ಡ ಮಟ್ಟದ ಲಾಬಿ ಸುಮಲತಾ ಅವರ ಕೈ ಹಿಡಿಬಹುದಂತ ಚಾನ್ಸಸ್ ಏನಾದ್ರು ಕೊನೆ ಹಂತದಲ್ಲಿ ಇರ್ಬೋದಾ? ಆ ಥರದ್ದು ಏನಾದ್ರು ಕಂಡು ಬರ್ತಾ ಇದೆಯಾ ಕಿರಣ್? ಮಲ್ತೇಶ್, ಈಗಿನ ಸಂದರ್ಭಕ್ಕೆ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ಬಿಟ್ಟುಕೊಡುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಒಂದು ಹಂತದಲ್ಲಿ ಏನಾದರೂ ಬಿಜೆಪಿ ದೊಡ್ಡ ಮಟ್ಟದ ಒತ್ತಡವನ್ನು ಹಾಕಿದ್ರೆ, ದೇವೇಗೌಡರ ಮುಖಾಂತರವಾಗಿ ಒತ್ತಡವನ್ನು ಹಾಕಿ ಕುಮಾರಸ್ವಾಮಿ ಅವರನ್ನ ಮನವೊಲಿಸುವಂತದಲ್ಲಿ ಯಶಸ್ವಿ ಆದ್ರೆ ಆಗ ಮಾತ್ರ ಬಿಜೆಪಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದಕ್ಕೆ ಅವಕಾಶ ಸಿಗಬಹುದು. ಇಲ್ಲದೇ ಕುಮಾರಸ್ವಾಮಿ ಅವರ ಜೊತೆಗಿನ ಮಾತುಕತೆಯ ಹಂತದಲ್ಲಿ ಏನಾದರೂ ಮಾತ್ರ ಮಾತುಕತೆಯನ್ನು ಮುಂದುವರಿಸಿದ್ರೆ ಕುಮಾರಸ್ವಾಮಿ ಈ ಸಂದರ್ಭಕ್ಕೆ ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಡುವಂತಹ ಯಾವುದೇ ಸಾಧ್ಯತೆಗಳಿಗೆ ಒಪ್ಪುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಜೆಡಿಎಸ್ ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಟ್ರೆ ಮೈತ್ರಿ ಮಾಡಿಕೊಂಡಂತಹ ಸಂದರ್ಭಕ್ಕೆ ಯಾವುದೇ ರೀತಿಯಿಂದ ಪ್ರಯೋಜನವೂ ಕೂಡ ಬರೋದಿಲ್ಲ ಅನ್ನುವಂಥದ್ದು ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರ ಒಂದು ಮನಸ್ಸಿನಲ್ಲಿದೆ. ಹಾಗಾಗಿ ಅವರು ಸುತಾರ ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಡೋದಕ್ಕೆ ಯಾವ ಕಾರಣಕ್ಕೂ ಕೂಡ ಸಿದ್ಧ ಇಲ್ಲ. ಒಂದು ವೇಳೆ ಬಿಜೆಪಿ ನಾಯಕರು ದೇವೇಗೌಡರ ಮನವೊಲಿಸಿ ದೇವೇಗೌಡರನ್ನ ಒಪ್ಪಿಸಿ ಅವರ ಮುಖಾಂತರವಾಗಿ ಕುಮಾರಸ್ವಾಮಿಯನ್ನು ಒಪ್ಪಿಸಲು ಯಶಸ್ವಿ ಆದ್ರೆ ಮಾತ್ರ ಜೆಡಿಎಸ್ ಮಂಡ್ಯ ಕ್ಷೇತ್ರವನ್ನು ಬಿಟ್ಟುಕೊಡುವುದು. ಆಗ ಬಿಜೆಪಿ ಸುಮಲತಾ ಅವರಿಗೆ ಭರವಸೆ ಕೊಟ್ಟಂತಹ ರೀತಿಯಲ್ಲೇ ಸುಮಲತಾ ಅವರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಸ್ಪರ್ಧೆ ಮಾಡಿಸೋದಕ್ಕೆ ಅವಕಾಶ ಆಗಬಹುದು. ಆದ್ರೆ ಈಗಿನ ಸಂದರ್ಭಕ್ಕೆ ಅಂತ ಅವಕಾಶಗಳು ಕಾಣಿಸ್ತಿಲ್ಲ. ಇಲ್ಲಿ ಎರಡೇ ಆಪ್ಷನ್ಗಳು ಕಾಣಿಸ್ತಾ ಇರುವಂತದ್ದು ಮಲ್ತೇಶ್. ಒಂದು ಜೆಡಿಎಸ್ ನ ಮನವೊಲಿಸಿ ಅಂದ್ರೆ ಕುಮಾರಸ್ವಾಮಿ ಅವರ ಮನವೊಲಿಸಿ ಅಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂತದ್ದು, ಆಗ ಸುಮಲತಾ ಅವರಿಗೆ ಅವಕಾಶ ಮಾಡಿಕೊಡುವುದು. ಅದನ್ನು ಹೊರತುಪಡಿಸಿದರೆ ಸುಮಲತಾ ಅವರಿಗೆ ಪರ್ಯಾಯವಾದಂತಹ ಅವಕಾಶವನ್ನ ವಿಧಾನ ಪರಿಷತ್ ಅಥವಾ ರಾಜ್ಯಸಭೆಯಂತಹ ಬೇರೆ ರೂಪದ ಅವಕಾಶವನ್ನ ಕೊಡುವಂತಹ ನಿಟ್ಟಿನಲ್ಲಿ ಸುಮಲತಾ ಅವರನ್ನ ಮನವೊಲಿಸುವಂತದ್ದು ಮಾತ್ರ ಎರಡು ಆಪ್ಷನ್ಗಳು ಇಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಸುಮಲತಾ ಒಂದು ವೇಳೆ ಬಿಜೆಪಿಯಿಂದ ಅವಕಾಶವಾಗದೇ ಇದ್ರೆ ಇಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಸಾಧ್ಯತೆಗಳು ಬಹಳ ಕ್ಷೀಣವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭಕ್ಕೆ ಅವರು ಸ್ಪರ್ಧೆ ಮಾಡುವಂತಹ ಸಂದರ್ಭಕ್ಕೆ ಇದ್ದಂತಹ ಪರಿಸ್ಥಿತಿಗಳು ಈಗಿರುವಂತಹ ಪರಿಸ್ಥಿತಿಗಳು ತುಂಬಾ ಬದಲಾವಣೆ ಆಗಿದೆ. ಆ ಒಂದು ವೇಳೆ ಸ್ಪರ್ಧೆ ಮಾಡಿದ್ರೆ ನಾನು ಕಳೆದ ಬಾರಿಯ ರೀತಿಯಲ್ಲೇ ಗೆಲ್ತೀನಿ ಅನ್ನುವಂಥ ವಿಶ್ವಾಸ ಸುಮಲತಾ ಅವರಿಗೂ ಕೂಡ ಇಲ್ಲ ಮತ್ತು ಸುಮಲತಾ ಸ್ಪರ್ಧೆ ಮಾಡಿದ್ರೆ ನಮಗೆ ದೊಡ್ಡ ಮಟ್ಟದಲ್ಲಿ ಹಾನಿ ಆಗ್ಬೋದು ಅನ್ನುವಂಥ ನಂಬಿಕೆ ಆತಂಕ ಬಿಜೆಪಿಗೂ ಕೂಡ ಇಲ್ಲ. ಹಾಗಾಗಿ ಸುಮಲತಾ ಅವರು ಅಂತಹ ಸಾಹಸವನ್ನು ಮಾಡುವಂಥದ್ದು ಈ ಸಂದರ್ಭಕ್ಕೆ ಬಹಳ ಕಡಿಮೆ ಇದೆ. ಹಾಗಾಗಿ ಬಹುತೇಕ ಸುಮಲತಾ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಕರೆಸಿಕೊಂಡಿರುವಂತಹ ಸಾಧ್ಯತೆಗಳೇ ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮಲ್ತೇಶ್, ಥ್ಯಾಂಕ್ ಯು ಕಿರಣ್.